ಯತ್ನಾಳ್ ಅವರು ನುಡಿದಂತೆ ಒಂದೊಮ್ಮೆ ನಡ್ಕೊಂಡ್ರೆ ತೊಂದರೆ ಯಾರಿಗೆ? ಮುಸ್ಲಿಮರಿಗ? 2028ರಲ್ಲಿ ತಾನು CM ಆದರೆ ಏನೇನು ಮಾಡುವೆ ಎಂದವರು ವಿಜಯಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಹೇಳಿದ್ದಾರೆ. 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕನ ನಾನು ತೊಗೊಂಡು ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಷನ್ ತೆಗೆದು ಹೋಗಿದ್ದೀನಿ. ದಲಿತರಿಗೆ, ಹಿಂದುಳಿದವರಿಗೆ, ಉಳಿದ ಎಲ್ಲ ಲಿಂಗಾಯತ ಒಕ್ಕಲಿಗರು ಎಲ್ಲರಿಗೆ ಹಂಚಿ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಮುಸ್ಲಿಮರಿಂದ ಕಿತ್ತುಕೊಳ್ತೇನೆ ಎಂದು ಅವರು ಹೇಳಿದ್ದಾರೆ. ಆ ಜಾಗಕ್ಕೆ ಕ್ಷತ್ರಿಯರು, ಬ್ರಾಹ್ಮಣರು ಮತ್ತು ಮರಾಠರನ್ನು ಸೇರಿಸ್ತೇನೆ ಎಂದು ಅವರು ಹೇಳಿದ್ದಾರೆ. ಏನಿದರ ಅರ್ಥ? ಮರಾಠರು, ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನು ಅವರು ಹಿಂದೂ ಸಮುದಾಯದ ಸದಸ್ಯರಲ್ಲ ಎಂದು ಹೇಳ್ತಾ ಇದ್ದಾರೆ. ಅವರ ಈ ಹೇಳಿಕೆಯನ್ನು ಈ ಸಮುದಾಯಗಳು ಒಪ್ಪುತ್ತದ? ತಾವು ಪ್ರತ್ಯೇಕ ಸಮುದಾಯ ಎಂದು ಈ ಸಮುದಾಯಗಳು ಹೇಳುತ್ತಾ? ಹೀಗೆ ಈ ಸಮುದಾಯಗಳಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಕೊಟ್ಟರೆ ರಾಜ್ಯದಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗ್ತಾರೆ. ಆ ಬಳಿಕ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸಿ ಎಂದು ಇವರು ಎಂದಿನಂತೆ ಭಾಷಣ ಮಾಡಬಹುದಾ? ಬಹುಸಂಖ್ಯಾತರ ಪರ ಇವರು ಬ್ಯಾಟ್ ಬೀಸಬಹುದಾ? ಅವರಿಗಾಗಿ ಹೋರಾಟ ಕೈಗೊಳ್ಳಬಹುದಾ? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವರು ಅಲ್ಪಸಂಖ್ಯಾತರು. ಇವತ್ತು ಅಲ್ಪಸಂಖ್ಯಾತರು ವ್ಯಾಖ್ಯಾನ ಆಗಬೇಕಲ್ಲ. ಮರಾಠರು ಅಲ್ಪಸಂಖ್ಯಾತರದಾರ, ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರ, ಕ್ಷತ್ರಿಯ ಸಮಾಜ ಅಲ್ಪಸಂಖ್ಯಾತರದಾರ, ಮುಸಲ್ಮಾನರು ಎಟ್ಟದಾರ 15-16. ಅವ್ರು ಹೆಂಗೆ ಅಲ್ಪಸಂಖ್ಯಾತರಾಗ್ತಾರೆ? ಆ ಅಲ್ಪಸಂಖ್ಯಾತರ ಪಟ್ಟಿಯಿಂದ ಬಿಡಬೇಕು ಅಂತೇಳಿ ನಾನು ನಿರ್ಣಯ ಮಾಡ್ತೀನಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಯತ್ನಾಳ್ ಅವರಿಗೆ ಅಭಿವೃದ್ಧಿ ರಾಜಕಾರಣ ಗೊತ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಅವರು ಜನರ ಸಮಸ್ಯೆಗಳ ಬಗ್ಗೆ ಮಾತಾಡೋದೇ ಇಲ್ಲ. ಮುಸ್ಲಿಮರನ್ನು ನಿಂದಿಸಿ ಭಾಷಣ ಮಾಡುವುದೇ ಅವರ ಹೆಚ್ಚುಗಾರಿಕೆ. ಬಾಗಲಕೋಟೆಯಲ್ಲಿ ಅವರು ಮಾಡಿದ ಭಾಷಣ ಕೂಡ ಇದರಿಂದ ಹೊರತಲ್ಲ. ರಾಜ್ಯದಲ್ಲಿರುವುದು ಸಾಬ್ರ ಸರ್ಕಾರ. ಮುಲ್ಲಾಗಳು ಮಸೀದಿಯ ಒಳಗೆ ನಿಂತು ಕಲ್ಲೆಸೆಯುವುದಕ್ಕಾಗಿ ಸರ್ಕಾರ 6,000 ರೂಪಾಯಿ ಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. 1,000 ಕೋಟಿ ರೂಪಾಯಿ ಆ ಮುಲ್ಲಾಗಳದಾರಲ್ಲ, ಇಲ್ಲಿ ಒಳಗೆ ಕೂತು ಬೆಂಕಿ ಹಚ್ಚು ನನ್ನ ಮಕ್ಕಳು, ಅವ್ರಿಗೆ ತಿಂಗಳ 6,000 ರೂಪಾಯಿ ಆಗ್ತದೆ. ಬಡ ಮುಸ್ಲಿಮ್ರು ಲಗ್ನ ಆಗ್ತಿದ್ರು 50,000 ರೂಪಾಯಿ. ಟ್ಯಾಕ್ಸ್ ಕೊಡುದಿಲ್ಲ, ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ತುಂಬುದಿಲ್ಲ, ಆದ್ರೂ 6,000 ರೂಪಾಯಿ ಅವ್ರಿಗೆ. ಮುಸ್ಲಿಮರಿಗೆ ನೀಡಲಾಗುವ ಮೀಸಲಾತಿಯನ್ನು ರದ್ದುಗೊಳಿಸಬೇಕು ಎಂದು 2025ರಲ್ಲಿ ಇವರು ಆಗ್ರಹಿಸಿದರು. ಸಿವಿಲ್ ಕಾಂಟ್ರಾಕ್ಟ್ನಲ್ಲಿ SC ಮತ್ತು STಗಳಿಗೆ ಮೀಸಲಾತಿ ಇರುವಂತೆ ಮುಸ್ಲಿಮರಿಗೂ ಮೀಸಲಾತಿ ನೀಡುವ ಮಸೂದೆಯನ್ನು ಸಿದ್ದರಾಮಯ್ಯ ಸರ್ಕಾರ ಅಂಗೀಕರಿಸಿತ್ತು. ಆದರೆ ಮುಸ್ಲಿಮರಿಗೆ ಈ ಮೀಸಲಾತಿಯನ್ನು ಕೊಡಬಾರದು ಎಂದು ಹೇಳಿ ಇವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. 2025 ಸೆಪ್ಟೆಂಬರ್ನಲ್ಲಿ ಮದ್ದೂರಿನಲ್ಲಿ ಅವರು ಪ್ರಚೋದನಾತ್ಮಕ ಭಾಷಣ ಮಾಡಿದರು. ಕರ್ನಾಟಕ ಸರ್ಕಾರ ಟಿಪ್ಪು ಸುಲ್ತಾನ್ ಸರ್ಕಾರ ಎಂದು ಹೇಳಿದರು. ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸಿವಿಲ್ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ಸಿಗ್ತಾ ಇದೆ ಎಂದು ಸುಳ್ಳು ಆರೋಪವನ್ನು ಹೊರಿಸಿದರು. ಇದಕ್ಕೆ ಸಂಬಂಧಿಸಿದಂತೆ FIR ದಾಖಲಾಗಿತ್ತು. 2025 ಏಪ್ರಿಲ್ನಲ್ಲಿ ಹುಬ್ಬಳ್ಳಿಯಲ್ಲಿ ಅವರು ಮಾಡಿದ ಭಾಷಣ ಕೂಡ ವಿವಾದದಿಂದ ಹೊರತಾಗಿರಲಿಲ್ಲ. ಇಸ್ಲಾಂ ಧರ್ಮ ಮತ್ತು ಪ್ರವಾದಿ ಮುಹಮ್ಮದರ ಬಗ್ಗೆ ಅವರು ಅವಹೇಳನಕಾರಿಯಾಗಿ ಭಾಷಣ ಮಾಡಿದ ಆರೋಪ ಕೇಳಿ ಬಂದಿತ್ತು. 2026 ಫೆಬ್ರವರಿಯಲ್ಲಿ ಯಾದಗಿರಿಯ ಗುರುಮಠಕಲ್ನಲ್ಲಿ ಮಹಾತ್ಮ ಗಾಂಧಿ ಮತ್ತು ನೆಹರು ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಆರೋಪ ಅವರ ಮೇಲಿದೆ. ಗಾಂಧೀಜಿಯನ್ನು ಅವರು ಪಾಕಿಸ್ತಾನದ ಪಿತಾಮಹ ಎಂದು ಹೇಳಿದರು. ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದರು. ಈ ಕುರಿತಂತೆ ಅವರ ಮೇಲೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ, ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ. ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಮ ಅಂಬೇಡ್ಕರ್ ಅವರಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ. ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ, ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪುವುದಿಲ್ಲ. ಆದರೆ 2023 ಡಿಸೆಂಬರ್ನಲ್ಲಿ ಪ್ರಜಾವಾಣಿ ಪತ್ರಿಕೆ ಮಾಡಿದ ವರದಿಯೊಂದು ರಾಜ್ಯ ಮಟ್ಟದಲ್ಲಿ ಸುದ್ದಿಗೀಡಾಗಿತ್ತು. ಆ ವರದಿಯ ಪ್ರಕಾರ ಯತ್ನಾಳ್ ಮತ್ತು ಸೂಫಿ ನಾಯಕ ಸೈಯದ್ ತನ್ವೀರ್ ಹಾಶ್ಮಿ ಅವರ ಕುಟುಂಬದ ನಡುವೆ ವ್ಯಾಪಾರ ಪಾಲುದಾರಿಕೆ ಇದೆ ಎಂದು ಪ್ರಜಾವಾಣಿ ವರದಿಯಲ್ಲಿ ಹೇಳಲಾಗಿತ್ತು. ನೀವು ಮುಸ್ಲಿಮರೊಂದಿಗೆ ವ್ಯಾಪಾರ ಮಾಡಿಕೊಂಡು ಜನತೆಗೆ ದ್ವೇಷ ತುಂಬಲು ನಿಮ್ಮ ಬೂಟಾಟಿಕೆಯನ್ನು ಬಿಡಿ ಎಂದು ಆಗ ಕಾಂಗ್ರೆಸ್ ನಾಯಕರು ಟ್ವೀಟ್ ಮಾಡಿದರು. ಯತ್ನಾಳ್ ಅವರು ತಂದೆಯ ಕಾಲದಿಂದಲೇ ಮುಸ್ಲಿಮರೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಎಂದು ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿಯವರು 2023ರಲ್ಲಿ ಆರೋಪ ಹೊರಿಸಿದರು.
ಮುಸ್ಲಿಮರ ಓಟು ಬೇಡ ಎನ್ನುವ ಯತ್ನಾಳ್ ತಂದೆಯ ಕಾಲದಿಂದಲೂ ಮುಸ್ಲಿಮರೊಂದಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಎಂದು ಅವರು ಆರೋಪ ಹೊರಿಸಿದರು. ಆದರೆ ಅವರು ಇಂತಹ ಆರೋಪಗಳಿಗೆ ನೇರವಾಗಿ ಪ್ರತಿಕ್ರಿಯಿಸಿದ್ದಾಗಲಿ ಖಂಡಿಸಿದ್ದಾಗಲಿ ನಡೆದೇ ಇಲ್ಲ. ಆದರೆ ಇದೀಗ ಮುಸ್ಲಿಮರನ್ನು ಗುರಿಯಾಗಿಸಿ ಯತ್ನಾಳ್ ನೀಡಿರುವ ಹೇಳಿಕೆ ಅವರಿಗೆ ತಿರುಗುಬಾಣವಾಗಿ ಪರಿಣಮಿಸಿದೆ. ಕ್ಷತ್ರಿಯರು, ಬ್ರಾಹ್ಮಣರು ಮತ್ತು ಮರಾಠರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ನೀಡುತ್ತೇನೆ ಎಂದು ಹೇಳುವ ಮೂಲಕ ಅವರು ಈ ಮೂರೂ ಸಮುದಾಯವನ್ನು ಹಿಂದೂ ಸಮುದಾಯದಿಂದ ಪ್ರತ್ಯೇಕಿಸಿದ್ದಾರೆ. ಮಾತ್ರ ಅಲ್ಲ, ಅಲ್ಪಸಂಖ್ಯಾತ ಸ್ಥಾನಮಾನದಿಂದ ಮುಸ್ಲಿಮರನ್ನು ಹೊರಹಾಕ್ತೇನೆ ಎಂದು ಹೇಳುವ ಮೂಲಕ ಮುಸ್ಲಿಮರಿಗೆ ಬಹುಸಂಖ್ಯಾತ ಸ್ಥಾನಮಾನವನ್ನು ಪರೋಕ್ಷವಾಗಿ ನೀಡಿದ್ದಾರೆ. ಮುಸ್ಲಿಮರನ್ನು ತಿವಿಯಲು ಹೋಗಿ ಯತ್ನಾಳ್ ತಾನೇ ಬಲೆಯೊಳಗೆ ಸಿಲುಕಿಕೊಂಡಿದ್ದಾರೆ. ಸೇರಿದ ಜನರನ್ನು ಪ್ರಚೋದಿಸುವುದಕ್ಕಾಗಿ ಸದಾ ಮುಸ್ಲಿಮರನ್ನು ನಿಂದಿಸುವ, ಅವರ ಮೇಲೆ ದ್ವೇಷ ಕಾರುವ ಯತ್ನಾಳ್ ಅವರಿಂದ ಸಮಾಜಕ್ಕೆ ಯಾವ ಲಾಭವೂ ಇಲ್ಲ. ಅವರ ಮಾತು ಕೇಳಿ ಪ್ರಚೋದಿತರಾಗಿ ಕಾನೂನು ಕೈಗೆತ್ತಿಕೊಳ್ಳುವ ಯುವಕರು ಆ ಬಳಿಕ ಕೇಸು, ಜೈಲು ಎಂದೆಲ್ಲ ಬದುಕನ್ನೇ ಬರ್ಬಾದ್ ಮಾಡಿಕೊಳ್ಳುತ್ತಾರೆ. ಇತ್ತ ದ್ವೇಷವನ್ನು ಮಾರಾಟ ಮಾಡಿ ಮಾಡಿ ಯತ್ನಾಳ್ ಮತ್ತೆ ವಿಧಾನಸಭೆಗೆ ಆಯ್ಕೆಯಾಗ್ತಾನೆ ಇರ್ತಾರೆ. ಅವರ ಮಾತಿನಿಂದ ರೋಮಾಂಚನಗೊಳ್ಳುವವರು ಮತ್ತು ಪ್ರಚೋದಿತರಾಗುವವರು ಈ ಸತ್ಯವನ್ನು ಅರಿತುಕೊಳ್ಳಲಿ ಎಂದಷ್ಟೇ ಹಾರೈಕೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.